ಇರಾನ್ ಅಮೆರಿಕ ಸಂಧಾನದ ಮಾತುಕತೆ ಡೌಟ್ ಅಂತ ಹೇಳಲಾಗ್ತಾ ಇದೆ. ಎರಡನೇ ಸುತ್ತಿನ ಸಂಧಾನ ವೇದಿಕೆ ಕೂಡ ಸಿದ್ಧವಾಗಿತ್ತು. ಸಂಧಾನ ಸಭೆ ಇವತ್ತು ನಡೆಯುತ್ತೆ ಅಂತಾನೆ ಕೂಡ ಲೆಕ್ಕಾಚಾರಗಳನ್ನು ಹಾಕಲಾಗಿತ್ತು. ಅಮೆರಿಕ ಮಾತುಕತೆಗೆ ಕರೆದರೂ ಕೂಡ ಇರಾನ್ ಮಾತ್ರ ಬರಲ್ಲ ಅಂತ ಇದೆ. ಅಮೆರಿಕ ಮತ್ತೆ ಇರಾನ್ ನಡುವೆ ಯುದ್ಧ ಫಿಕ್ಸ್ ಆಗುತ್ತಾ? ಪಾಕ್ಗೆ ತೆರಳಿರುವಂತಹ ಜೆಡಿ ವ್ಯಾನ್ಸ್ ನೇತೃತ್ವದ ನಿಯೋಗ ಟ್ರಂಪ್ ವಾರ್ನಿಂಗ್ಗೆ ಡೋಂಟ್ ಕೇರ್ ಅಂತ ಇರಾನ್ ಹೇಳ್ತಾ ಇದೆ. ಈಗಾಗಲೇ ಪಾಕ್ನಲ್ಲಿ ಜೆಡಿ ವ್ಯಾನ್ಸ್ ಹಾಗೆ ಟ್ರಂಪ್ ಅಳಿಯ ಕೂಡ ಅಲ್ಲೇ ತೆರಳಿದ್ದಾರೆ. ಮಾತುಕತೆಗೆ ವೇದಿಕೆ ಕೂಡ ಸಿದ್ಧವಾಗಿದೆ. ಆದರೆ ಇರಾನ್ ಮಾತ್ರ ಸುತಾರಾಮ್ ಒಪ್ತಾ ಇಲ್ಲ. ಸಂಧಾನ ಸಭೆಗೆ ಎರಡನೇ ವೇದಿಕೆ ಇದು. ಎರಡನೇ ವೇದಿಕೆಗೆ ಇರಾನ್ ಬಂದು ಮಾತುಕತೆಯನ್ನು ನಡೆಸಿ ಕದನ ವಿರಾಮ ಕೇವಲ ಒಂದೇ ಒಂದು ದಿನ ಮಾತ್ರ ಬಾಕಿ ಇದೆ ಮುಗಿಯೋದಕ್ಕೆ. ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಅನ್ನೋದ್ರ ಕುರಿತು ಚರ್ಚೆಯನ್ನು ನಡೆಸ್ತಾರೆ ಅಂತಲೇ ಹೇಳಲಾಗ್ತಾ ಇತ್ತು. ಆದರೆ ಅಮೆರಿಕ ಹಾಕ್ತಾ ಇರುವಂತಹ ಷರತ್ತುಗಳಿಗೆ ಇರಾನ್ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ. ಕದನ ವಿರಾಮ ಮುಂದುವರಿಯುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಿತ್ತು. ಇರಾನ್ ಮೇಲೆ ರಣಭೀಕರ ದಾಳಿಗೆ ಟ್ರಂಪ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯುದ್ಧ ವಿರಾಮ ಅಂತ್ಯಕ್ಕೆ ಕೆಲವು ಗಂಟೆಗಳು ಮಾತ್ರ ಬಾಕಿ ಇದ್ದು ಸಂಧಾನ ಏನಾದರೂ ಮುರಿದು ಬಿದ್ರೆ ಮತ್ತೊಮ್ಮೆ ಭೀಕರ ಯುದ್ಧ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೆರಿಕ ಇರಾನ್ ಹಠಕ್ಕೆ ಜಗತ್ತಿನ ರಾಷ್ಟ್ರಗಳೇ ಶಾಕ್ ಆಗಿದ್ದವು. ವಾಲ್ ಸ್ಟ್ರೀಟ್ ಜರ್ನಲ್ ಅಲ್ಲಿ ಈ ಬಗ್ಗೆ ವರದಿ ಕೂಡ ಆಗಿದೆ. ಕದನ ವಿರಾಮ ಮುಗಿಯೋದಕ್ಕೆ ಒಂದೇ ಒಂದು ದಿನ ಬಾಕಿ ಇದೆ. ಕ್ಷಣಗಣನೆ ಈಗಾಗಲೇ ಪ್ರಾರಂಭ ಆಗಿದೆ. ರಣಭೀಕರ ದಾಳಿಯನ್ನು ಮಾಡ್ತೇವೆ ಅಂತ ಟ್ರಂಪ್ ಈಗಾಗಲೇ ಇರಾನ್ಗೆ ಎಚ್ಚರಿಕೆಯನ್ನು ಕೊಡ್ತಿದ್ದವು. ಯುದ್ಧ ವಿರಾಮ ಅಂತ್ಯಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವ ಬೆನ್ನಲ್ಲೇ ಜೆಡಿ ವ್ಯಾನ್ಸ್ ಹಾಗೆ ಟ್ರಂಪ್ ಅಳಿಯ ಪಾಕಿಸ್ತಾನಕ್ಕೆ ತೆರಳಿದ್ದಾರೆ. ಸಂಧಾನಕ್ಕೇನಾದ್ರೂ ಬಾರದಿದ್ರೆ ಮತ್ತೆ ಯುದ್ಧ ಫಿಕ್ಸ್ ಅಂತ ಟ್ರಂಪ್ ಹೇಳ್ತಿದ್ರು. ಇರಾನ್ಗೆ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಒಪ್ಪಂದಕ್ಕೆ ಮುಂದಾಗದೆ ಹೋದ್ರೆ ಮತ್ತೆ ಯುದ್ಧ ಅಂತೂ ಖಚಿತ ಅಂತ ಹೇಳ್ತಿದ್ದು. ನಾಳೆ ಕೊನೆಗೊಳ್ತಾ ಇದೆ ಇರಾನ್ ಅಮೆರಿಕ ಕದನ ವಿರಾಮ. ಕದನ ವಿರಾಮದ ಅವಧಿ ಅಂತ್ಯಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಈ ಬೆನ್ನಲ್ಲೇ ಟ್ರಂಪ್ ಕೂಡ ವಾರ್ನ್ ಮಾಡಿದ್ದು, ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಅಸ್ತ್ರವನ್ನು ಹೊಂದಬಾರದು, ಸಂಸ್ಕರಿಸಿದ ಯುರೇನಿಯಂ ಅನ್ನು ಹೊಂದಬಾರದು ಅಂತ ಟ್ರಂಪ್ ಹೇಳ್ತಿದ್ದಾರೆ. ಆದರೆ ಅದು ನಮ್ಮ ಸಂಪತ್ತು, ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವಂತಹ ಚಾನ್ಸೇ ಇಲ್ಲ. ಜೊತೆಗೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮಾರಾಟ ಮಾಡೋದಿಲ್ಲ, ಯಾವ ದೇಶಕ್ಕೂ ಕೂಡ ಯುರೇನಿಯಂನ ನಾವು ಬಿಟ್ಟುಕೊಡೋದಿಲ್ಲ ಅಂತ ಇರಾನ್ ಪಟ್ಟು ಹಿಡಿದುಕೊಳ್ತಿದೆ. ಹಾಗಾಗಿ ಇವತ್ತಿನ ಸಂಧಾನ ಸಭೆಗೆ ಇರಾನ್ ಹಾಜರಾಗುವುದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದ್ದು. ಸಂಧಾನಕ್ಕೆ ಏನಾದರೂ ಬರಲಿಲ್ಲ ಅಂದರೆ ಟ್ರಂಪ್ ಯುದ್ಧ ಅಂತೂ ಫಿಕ್ಸ್ ಅಂತ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಭೂಪಟದಲ್ಲೇ ಇಲ್ಲದಂತೆ ಧೂಳೀಪಟ ಮಾಡಬೇಕಾಗುತ್ತೆ ಅನ್ನುವಂಥ ಖಡಕ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಅಮೆರಿಕದ ದಿಗ್ಬಂಧನಕ್ಕೆ ಕ್ಯಾರೆ ಎನ್ನದ ಇರಾನ್ ಹರ್ಮಸ್ ದಾಟಿರುವಂತಹ ಶೋಜಾ 2 ಹಡಗು ದಿಗ್ಬಂಧನದ ನಡುವೆ ಇರಾನ್ ಹಡಗು ಸಂಚಾರವನ್ನು ಮಾಡ್ತಾ ಇದೆ. ಭಾರತಕ್ಕೆ ಆಗಮಿಸ್ತಾ ಇದೆ ಇರಾನ್ನ ಹಡಗು. ರಾಜಾಯಿ ಪೋರ್ಟ್ನಿಂದ ಹೊರಟಿದೆ ಈಗಾಗಲೇ ಶಿಪ್. ಕಾಂಡ್ಲಾ ಬಂದರಿಗೆ ಶೋಜಾ 2 ಹಡಗು ಬರ್ತಾ ಇದೆ. ಅಮೆರಿಕ ದಿಗ್ಬಂಧನವನ್ನು ಹಾಕಿದೆ. ಇರಾನ್ನಿಂದ ಯಾವುದೇ ಹಡಗುಗಳನ್ನು ಹೋಗೋದಕ್ಕೆ ನಾವು ಬಿಡೋದಿಲ್ಲ. ಇನ್ ಕೇಸ್ ನಮಗೆ ಕಾಣಸಿಕ್ಕದಲ್ಲಿ ಅದನ್ನು ಕಂಪ್ಲೀಟ್ ಆಗಿ ಉಡೀಸ್ ಮಾಡ್ತೇವೆ ಅಂತ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಹೊರ್ಮಜ್ ಅನ್ನು ದಾಟಿಕೊಂಡು ಭಾರತದ ಮುಖ ಮಾಡಿದೆ ಶೋಜಾ 2. ಇದು ಇರಾನ್ನ ಹಡಗು. ಈಗ ಭಾರತಕ್ಕೆ ಆಗಮಿಸ್ತಾ ಇದೆ. ರಾಜಾಯಿ ಪೋರ್ಟ್ನಿಂದ ಈಗಾಗಲೇ ಶಿಪ್ ಹೊರಟಿದೆ. ಕಾಂಡ್ಲಾ ಬಂದರಿಗೆ ಶೋಜಾ 2 ಹಡಗು ಬರ್ತಾ ಇದೆ. ಸರಕುಗಳನ್ನು ಹೊತ್ಕೊಂಡು ಸಾಗ್ತಾ ಇರುವಂತಹ ಹಡಗಿದು ಶೋಜಾ 2. ಇರಾನ್ನ ಹಡಗು ಭಾರತದತ್ತ ಬರ್ತಾ ಇದೆ.